ಮನುಷ್ಯ ಆಲಿಸುತ್ತಾನೆ ಮನಸ್ಸಿಗೆ ಭಾರವಾಗುವಷ್ಟು, ಆಲಿಸಿದ ನಂತರ ಪ್ರವಚನ ಕೊಡುತ್ತಾನೆ ಟನ್ ಬಾರದಷ್ಟು, ಮತ್ತು ತಾನು ಗ್ರಹಿಸುತ್ತಾನೆ ಕಣಬಾರದಷ್ಟು. ಒಬ್ಬ ಬಡವ ಮನುಷ್ಯ ತಿರುಗಾಡುತ್ತ ಒಂದು ರಾಜ್ಯದ ರಾಜಧಾನಿ ತಲುಪಿದ. ಆ ದಿನ ಇವನು ತಲುಪಿದ ದಿನ ಸಮಾರಂಭದ ವಾತಾವರಣವಿತ್ತು, ಉತ್ಸವ ನಡೆಯುತ್ತಿತ್ತು. ಅವನು ಕೇಳಿದ ಜನರತ್ತಿರ, ಸಹೋದರ, ಇಲ್ಲಿ ಏನು ನಡೆಯುತ್ತಿದೆ? ಅವರು ಹೇಳಿದರು, ಆಣೆಪಟ್ಟ ಬಂಧನ ನಡೆಯುತ್ತಿದೆ. ಅವನು ಕೇಳಿದ, ಇದರಿಂದ ಏನಾಗುತ್ತಿದೆ? ಅವನಿಗೆ ಹೇಳಿದರು, ಇಲ್ಲಿ ಏನು ನಡೆಯುತ್ತಿದೆ ಅಂದರೆ, ಸ್ವಲ್ಪ ಸಮಯದ ನಂತರ ಆನೆ ಬರುವುದು, ಈ ರಸ್ತೆಯಿಂದ ಹೋಗುವುದು, ಅದರ ಸೊಂಡಿಲಿನಲ್ಲಿ ಒಂದು ಮಾಲೆ ಇರುವುದು, ಅದು ಮಾಲೆಯನ್ನು ಯಾವ ವ್ಯಕ್ತಿಗೆ ಹಾಕುತ್ತದೆ ಅವನನ್ನು ಈ ರಾಜ್ಯದ ರಾಜನಾಗಿ ಮುಂದಿನ 5 ವರ್ಷಕ್ಕೆ ಮಾಡುವರು. ಆ ಮಾತುಗಳನ್ನು ಕೇಳಿಸಿದ ಬಡವ ಯೋಚಿಸಿದ, ತಾನು ಕೂಡ ಲೈನ್ನಲ್ಲಿ ನಿಲ್ಲುತ್ತೇನೆ, ಯಾರಿಗೆ ಗೊತ್ತು ನನ್ನ ನಸಿನಲ್ಲಿ ಏನಿದೆ ಅಂತ. ಬಹುಶಃ ಇವತ್ತಿನ ದಿನ ಒಳ್ಳೆಯದಿರಬೇಕು, ಅದಕ್ಕೆ ಸುತ್ತಿ ತಿರುಗಿ ಇಲ್ಲಿ ಬಂದು ತಲುಪಿದೆ. ಅವನು ಕೂಡ ಲೈನ್ನಲ್ಲಿ ನಿಂತ. ಬಹುಶಃ ಪ್ರಭುವಿನ ಇಚ್ಛೆ ಆಗಿರಬೇಕು, ಕೃಪೆಯಾಗಿರಬೇಕು. ಆ ಆನೆ ಬಂತು, ಸೊಂಡಿಲಿನಲ್ಲಿ ಮಾಲೆ ಇತ್ತು. ಅದು ಈ ಮಾಲೆಯನ್ನು ಈ ಬಡವನ ಕೊರಳಿಗೆ ಹಾಕಿತು. ಮಾಲೆ ಅವನ ಕೊರಳಿಗೆ ಬಿದ್ದ ತಕ್ಷಣ ಜನರು ಜೈಕಾರ ಮಾಡಲು ಪ್ರಾರಂಭಿಸಿದರು. ಎಂಥ ಮಾತು! ಮುಂದಿನ ರಾಜ ಸಿಕ್ಕಿದ. ರಾಜ ಪುರೋಹಿತರು ಇವನನ್ನು ಕರೆದರು. ನೀವು ಮೊದಲು ಷರತ್ತುಗಳನ್ನು ತಿಳಿದುಕೊಳ್ಳಿ. ಅವನು ಯೋಚಿಸಲಾರಂಭಿಸಿದ. ಷರತ್ತುಗಳು ಇವೆಯೇ? ಅವನು ಹೇಳಿದ, ತಿಳಿಸಿ, ನಾನು ಏನು ಮಾಡಬೇಕು? ರಾಜ ಪುರೋಹಿತ ಹೇಳಿದ, ನೀವು ಮುಂದಿನ 5 ವರ್ಷಕ್ಕೆ ರಾಜನಾಗುವಿರಿ. ಆದರೆ 5 ವರ್ಷ ಮುಗಿದ ಕೂಡಲೇ ರಾಜ್ಯ ಬಿಟ್ಟು ಹೋಗಬೇಕು. ಈ ರಾಜಧಾನಿ ಬಿಟ್ಟು ಹೋಗಬೇಕು. ಕಾಡಿನಲ್ಲಿ ಒಂದು ನದಿ ಇದೆ, ಅದರಲ್ಲಿ ದೊಡ್ಡ ದೊಡ್ಡದಾದ ಮೊಸಳೆಗಳಿವೆ. ಅವುಗಳನ್ನು ಎದುರಿಸಬೇಕು, ಶಕ್ತಿ ತೋರಿಸಬೇಕು. ನೀವು ತಾಕತ್ತು ತೋರಿಸಿ ಎದುರಿಸಿದರೆ ನದಿ ದಾಟಲು ಸಾಧ್ಯವಾಗುವುದು. ಆ ಕಡೆ ಒಂದು ಊರು ಇದೆ, ಸುಂದರವಾಗಿದೆ. ಅಲ್ಲಿ ಹೋಗಿ ಜೀವನ ನಡೆಸಬಹುದು. ಕೆಲವು ಮಂದಿ ಹೋದರು, ತಮ್ಮ ಪ್ರಾಣವನ್ನು ಕಳೆದುಕೊಂಡರು. ಈಗ ನೀವೇ ಹೇಳಿ, 5 ವರ್ಷ ರಾಜನಾಗಲು ತಯಾರಿದ್ದೀರಾ? ಬಡವನ ತೀರ ಕಳೆದುಕೊಳ್ಳಲು ಏನೂ ಇರಲಿಲ್ಲ. ಅವನು ಜೀವನದ ಬಗ್ಗೆ ಯೋಚಿಸಿದ, ಲೈಫ್ನ ಬಗ್ಗೆ ಯೋಚನೆ ಮಾಡಿದ. ಹೇಳಿದ, ಸರಿ, 5 ವರ್ಷ ರಾಜನಾಗುತ್ತೇನೆ. ಏನಾದರೂ ಮೊದಲು ಟ್ರೈ ಮಾಡುವ, ಏನಾದರೂ ಒಂದು ಆಗುವುದು. 5 ವರ್ಷ ರಾಜನಾಗಲು ತಯಾರಾದ. ಆ 5 ವರ್ಷ ಅವನ ಜೀವನದ ಅಮೂಲ್ಯವಾದ 5 ವರ್ಷಗಳಾಗಿದ್ದವು. ತುಂಬ ಒಳ್ಳೆಯ ಕೆಲಸ ಮಾಡಿದ, ಎಲ್ಲರ ಕಾಳಜಿ ವಹಿಸಿದ, ಎಲ್ಲರ ಬಗ್ಗೆ ಧ್ಯಾನ ಕೊಟ್ಟ. ಅವನು ಎಲ್ಲರ ಫೇವ್ರೇಟ್ ಆದ. ಮತ್ತು 5 ವರ್ಷ ಹೇಗೆ ಮುಗಿಯಿತು ಅದು ಅವನಿಗೆ ತಿಳಿಯಲೇ ಇಲ್ಲ. ವಿದಾಯದ ದಿನ ಬಂತು. ಜನರ ಕಣ್ಣುಗಳು ತುಂಬಿದವು. ಎಷ್ಟೊಂದು ಒಳ್ಳೆಯ ರಾಜ ನಮ್ಮನ್ನು ಬಿಟ್ಟು ಹೋಗುತ್ತಿದ್ದಾನೆ. ಜನರು ಅಳಲು ಪ್ರಾರಂಭಿಸಿದರು. ಇವನಿಗೆ ತುಂಬ ಯಾತನೆ, ವೇದನೆಯನ್ನು ಅನುಭವಿಸಬೇಕಾದೀತು. ನದಿಯಲ್ಲಿ ದೊಡ್ಡ ದೊಡ್ಡ ಮೊಸಳೆಗಳು ಸಿಗುವುದು. ಯಾರಿಗೆ ಗೊತ್ತು? ಸಾವನ್ನಪ್ಪದಿದ್ದರೆ ಸಾಕು. ಡೋಳು ವಾದ್ಯಗಳಿಂದ ಕಾಡಿಗೆ ತಲುಪಿದರು. ನದಿಯ ತೀರದಲ್ಲಿ ಅವನ ವಿದಾಯಕ್ಕೆ ಜನರು ತಯಾರಿದ್ದರು. ಅವನು ಪ್ರಣಾಮ ಮಾಡಿದ, ಎಲ್ಲರಿಗೂ ಧನ್ಯವಾದ ತಿಳಿಸಿದ, ಮುಂದಕ್ಕೆ ನಡೆಯಲು ಪ್ರಾರಂಭಿಸಿದ. ಜನರು ಆಶ್ಚರ್ಯಪಟ್ಟರು. ಸಂತೋಷದಿಂದ, ಖುಷಿಯಿಂದ ನದಿಯನ್ನು ದಾಟುತ್ತಿದ್ದನು. ಅವನು ಆ 5 ವರ್ಷದಲ್ಲಿ ನದಿಯ ಮೇಲೆ ಮರದಿಂದ ಸೇತುವೆ ತಯಾರು ಮಾಡಿಸಿದ. ಜನರು ಮತ್ತೊಮ್ಮೆ ಪ್ರಸನ್ನರಾದರು. ರಾಜ ಸುರಕ್ಷಿತನಾಗಿರುವನು. ಅವರು ಅಲ್ಲಿರುವರು, ಒಳ್ಳೆಯದಲ್ಲಿ ಇರುವರು. ಕಥೆಯು ರಾಜನದು, ನದಿಯದು ಅಲ್ಲ. ಕಥೆಯು ನಿಮ್ಮದು ಮತ್ತು ನಮ್ಮದು. ನಮಗೆ ಕೂಡ ಲಿಮಿಟೆಡ್ ಪೀರಿಯಡ್ ಸಿಕ್ಕಿದೆ. ಅದರಲ್ಲಿ ನಾವು ಮನುಷ್ಯ ರೂಪದಲ್ಲಿ ಬಂದಿದ್ದೇವೆ. ಆದರೆ ಎಲ್ಲವೂ ನಮ್ಮ ಮೇಲೆ ಡಿಪೆಂಡ್ ಆಗುತ್ತಿದೆ. ನಾವು ಇಲ್ಲಿಂದ ಹೊರಟು ಹೋಗುವಾಗ ಈ ಮೋಹದ ಸಾಗರವನ್ನು ದಾಟಲು ಸೇತುವೆ ತಯಾರಿಸಬೇಕು. ಒಳ್ಳೆಯ ಕೆಲಸದಿಂದ, ಆಶೀರ್ವಾದದಿಂದ, ಪ್ರಾರ್ಥನೆಯಿಂದ ಮತ್ತು ಧ್ಯಾನದಿಂದ. ನಾವು ಈ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ನಾವು ಯಾತನೆಯನ್ನು ಅನುಭವಿಸದಿದ್ದರೆ ಸಾಕು. ಅಂಥ ಸ್ಥಳಕ್ಕೆ ಹೋಗದಿದ್ದರೆ ಸಾಕು. ಆ ಸ್ಥಳವನ್ನು ನರಕ ಎಂದು ಕರೆಯುತ್ತಾರೆ. ನಾವು ಏನಾದರೂ ಒಳ್ಳೆಯದನ್ನು ಮಾಡುವ, ಮೋಹದ ಸಾಗರವನ್ನು ದಾಟಿ ಹೋಗುವ, ಅಲ್ಲಿರುವ ಜನರ ಹತ್ತಿರ. ಈ ಚಿಕ್ಕದಾದ ಕತೆ ಇದನ್ನೇ ಕಲಿಸುತ್ತಿದೆ. ಒಳ್ಳೆಯ ಕರ್ಮ ಮಾಡುತ್ತಾ ಜೀವಿಸಿ, ಒಳ್ಳೆಯ ಆಶೀರ್ವಾದ ಪಡೆಯುತ್ತಾ ಬಾಳಿರಿ. ಉಳಿದೆಲ್ಲವೂ ಅವನು ನೋಡುತ್ತಾನೆ. ನಿಮಗೆ ಸರಿ ಎಂದು ಅನಿಸಿದರೆ ಲೈಕ್ ಬಟನ್ ಒತ್ತಿ ನಿಮ್ಮ ಒಪ್ಪಿಗೆಯನ್ನು ತಿಳಿಸಿ. ಪಾಸಿಟಿವ್ ಆಗಿ ಯೋಚಿಸೋಣ.
ಮತ್ತೆ ಅದೇ ಮಾತನ್ನು ಹೇಳುತ್ತಿದ್ದೇನೆ. ಮೇಲೆ ಇರುವವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ. ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ನಿಮ್ಮ ಬೆಂಬಲ ಕೊಡಿ. ನಿಮ್ಮ ಭೇಟಿ ಮುಂದಿನ ಕಥೆಯೊಡನೆ. ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ ಸದಾ ನಗುತ್ತಾ ಇರಿ.